ಹಲೋ ನಮಸ್ತೆ ಫ್ರೆಂಡ್ಸ್, 77 ಹಿಲ್ಸ್ ಫಾರ್ಮಿಂಗ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಇವಳ ಹೆಸರು ಕುಳ್ಳಿ. ಇವಳು ಮನೆಯಲ್ಲಿ 6 ಕರು ಹಾಕಿದ್ದಾಳೆ. 6ನೇ ಕರು ಹಾಕುವಾಗ ಇವಳಿಗೆ ಗರ್ಭಕೋಶ ಹೊರಗಡೆ ಬಂದುಬಿಟ್ಟಿತ್ತು ಫ್ರೆಂಡ್ಸ್. ಇದು ಹಳೆ ಹಸುಗಳಲ್ಲಾಗುತ್ತೆ, ಹೊಸ ಹಸುಗಳಲ್ಲೂ ಆಗುತ್ತೆ. ಎಲ್ಲ ಹಸುಗಳಲ್ಲೂ ಆಗಲ್ಲ, ಕೆಲವೊಂದು ಹಸುಗಳಲ್ಲಿ ಆಗುತ್ತೆ ಫ್ರೆಂಡ್ಸ್. ಇದು ಆದಾಗ ತುಂಬ ಕೇರ್ಫುಲ್ಲಾಗಿ ನೋಡ್ಕೊಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಗರ್ಭಕೋಶ ಹೊರಗಡೆ ಬಂದುಬಿಟ್ಟಿದೆ. ಕರು ಫಸ್ಟ್ ಬರುತ್ತೆ, ಆಮೇಲೆ ಗರ್ಭಕೋಶ ಹೊರಗಡೆ ಬಂದುಬಿಡುತ್ತೆ. ಇದು ಆಡು ಭಾಷೆಯಲ್ಲಿ ಮೈ ಅಂತ ಹೇಳ್ತಾರೆ ಫ್ರೆಂಡ್ಸ್. ಇದು ತುಂಬ ಡೇಂಜರಸ್ ಫ್ರೆಂಡ್ಸ್. ಇದು ಬಂದಾಗ ನಮಗೆ ಗೊತ್ತೇ ಆಗಲ್ಲ ಫ್ರೆಂಡ್ಸ್, ಇದು ಸತ್ತೆ ಅಂತ ಅಂದ್ಕೊಂಬಿಟ್ಟಿರ್ತೀವಿ. ಫಸ್ಟ್ ಟೈಮ್ ನಮ್ಮ ಇಷ್ಟು ವರ್ಷದಲ್ಲಿ ನಮಗೆ ಎಕ್ಸ್ಪೀರಿಯೆನ್ಸು. ಇದು ಬಂದಾಗ ತಕ್ಷಣ ಡಾಕ್ಟ್ರಿಗೆ ತೋರಿಸ್ಬೇಕು ಫ್ರೆಂಡ್ಸ್. ನಾವು ಕೈಯಲ್ಲಿ ಮುಟ್ಟಕ್ಕೆ ಹೋಗ್ಬಾರ್ದು. ಕೈಯಲ್ಲಿ ಮುಟ್ಟಿದ್ರೆ ಇದು ಇನ್ಫೆಕ್ಷನ್ ಆಗಿ ಹಸು ಸಾಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ಫ್ರೆಂಡ್ಸ್. ಇದನ್ನು ತಕ್ಷಣ ಡಾಕ್ಟ್ರ್ ಕರೆಸಿ ಇದು ಮಾಡಬೇಕು. ನಮ್ಗೆ ನೈಟ್ ಆಗಿರೋದು ನಮ್ಗೆ ಡಾಕ್ಟರ್ ಸಿಗಲಿಲ್ಲ. ಇದು ಚೆನ್ನಾಗಿ ಎಕ್ಸ್ಪರ್ಟ್ ಆಗಿರೋ ಅಂಥವ್ರು ನಾವು ವಿಚಾರಿಸಿ, ನಾವು ಪಕ್ಕದ ಏರಿಯಾದಲ್ಲಿದ್ದರು, ಅವ್ರನ್ನ ಕರ್ಕೊಬಂದು ಅವರು ಈ ಗರ್ಭಕೋಶನ ಒಳಗಡೆ ಹಾಕಿ ಹೊಲಿಗೆ ಹಾಕಿದ್ರು ಫ್ರೆಂಡ್ಸ್. ಆಮೇಲೆ ಡಾಕ್ಟ್ರನ್ನ ನಾವು ಸಜೆಷನ್ ತೊಗೊಂಡು ಡಾಕ್ಟ್ರ್ ಹತ್ರ ತೋರಿಸಿ ಏನು ಟ್ರೀಟ್ಮೆಂಟ್ ಕೊಡಬೇಕು, ಇಂಜೆಕ್ಷನ್ನು ಮಾತ್ರೆ ಅವ್ರು ಏನು ಬರ್ಕೊಟ್ಟಿದ್ರು ಎಲ್ಲ ಹಾಕಿದ್ವಿ ಫ್ರೆಂಡ್ಸ್. ಇವಾಗ ಹಸು ತುಂಬ ಚೆನ್ನಾಗಿದೆ. ಒಂದು ವಾರ ತನಕ ನಾವು ಅದಕ್ಕೆ ಯಾವುದೇ ಇನ್ಫೆಕ್ಷನ್ ಆಗದೇ ಇರೋ ರೀತಿ ನಾವು ನೋಡ್ಕೊಬೇಕು ಫ್ರೆಂಡ್ಸ್. ಇದು ಹೊಲಿಗೆ ಹಾಕಿದ್ದನ್ನ ಬಿಚ್ಚಿದ ಮೇಲೆ ನೋಡಿ ಹೊಲಿಗೆ ಎಲ್ಲ ಒಣಗಿದೆ. ಈಗ ಅದು ಆರೋಗ್ಯವಾಗಿ ಹೆಲ್ತಿಯಾಗಿದೆ ಇದು ಹಸು. ನೋಡಿ ಫ್ರೆಂಡ್ಸ್, ಈಗ ಚೆನ್ನಾಗಿದೆ ಫ್ರೆಂಡ್ಸ್. ಈಗ ಡೈಲಿ ಒಂದು 13-14 ಲೀಟ್ರ್ ಹಾಲು ಕೊಡ್ತಾಳೆ ಇವಳು. ಆದರೆ ಅದಾದಾಗ ತುಂಬ ಹುಷಾರಾಗಿ ನೋಡ್ಕೋಬೇಕು ಫ್ರೆಂಡ್ಸ್. ಇದು ಹಸು ಸಾಕಿರೋರಿಗೆ ಯೂಸ್ಫುಲ್ ವಿಡಿಯೋ ಅಂತ ಅಂದ್ಕೊತೀನಿ ಫ್ರೆಂಡ್ಸ್. ಇಷ್ಟು ವರ್ಷದಲ್ಲಿ ನಮಗಿದೆ ಮೊದಲನೇ ಸಲ, ನಮಗೂ ಹೊಸ ಎಕ್ಸ್ಪೀರಿಯೆನ್ಸು. ಒಂದು ವಾರ ತನಕ ಅದಕ್ಕೆ ಯಾವುದೇ ಇನ್ಫೆಕ್ಷನ್ ಆಗದಿರೋ ಥರ ಕೈ ನೀಟಾಗಿ ತೊಳ್ಕೊಂಡು ಅದನ್ನು ನಾವು ನೋಡ್ಕೊಬೇಕು ಫ್ರೆಂಡ್ಸ್. ಇದು ಕೆಂಪು ಬಿಳಿ ಕರು ಹಾಕಿದೆ, ಗಂಡು ಕರುನೂ ಹೆಲ್ತಿಯಾಗಿದೆ ಮತ್ತು ಹಸುನೂ ಹೆಲ್ತಿಯಾಗಿದೆ ಫ್ರೆಂಡ್ಸ್. ಚೆನ್ನಾಗಿದೆ. ಇವಾಗ ತುಂಬ ಚೆನ್ನಾಗಿ ಹಾಲು ಕೊಡ್ತಿದ್ದಾಳೆ ಫ್ರೆಂಡ್ಸ್. ಹೆಲ್ತಿಯಾಗಿದ್ದಾಳೆ, ಎಲ್ಲ ಮೇವೆಲ್ಲ ಚೆನ್ನಾಗಿ ತಿಂತಾಳೆ, ಚೆನ್ನಾಗಿ ಹಾಲು ಕೊಡ್ತಾಳೆ ಫ್ರೆಂಡ್ಸ್. ಈ ಥರ ಆದಾಗ ತುಂಬ ಕೇರಾಗಿ ನೋಡ್ಕೊಬೇಕು ಫ್ರೆಂಡ್ಸ್. ಡೈಲಿ ಒಂದು 13-14 ಲೀಟ್ರ್ ಹಾಲು ಕೊಡ್ತಾಳೆ. ಚೆನ್ನಾಗಿದ್ದಾಳೆ ಫ್ರೆಂಡ್ಸ್. ಇವಾಗ ಫ್ರೆಂಡ್ಸ್, ಹೊಸ ಚಾನಲ್ನ ಎಂಕರೇಜ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ. ಈ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ವೆರಿ ಮಚ್ ಫ್ರೆಂಡ್ಸ್.